Hello guys, welcome back to the channel. So last week video ಮಾಡಲಿಲ್ಲ due to some reason ಅಲ್ಲ ಲಾಸ್ಟ್ ವೀಕ್ ಯಾಕೆ ಮಾಡಲಿಲ್ಲ? ಲಾಸ್ಟ್ ವೀಕ್ ಇರಲಿಲ್ಲ, ಬಿಸಿ ಇದ್ವಿ. ಲಾಸ್ಟ್ ವೀಕ್ ಸ್ವಲ್ಪ ಬಿಸಿ ಇದ್ವಿ. ಸೊ ಲಾಸ್ಟ್ ವೀಕ್ ಬ್ಲಾಗ್ ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ದಿಸ್ ವೀಕ್ ವಿ ಆರ್ ಬ್ಯಾಕ್ ವಿತ್ ಅ ಬ್ಯಾಂಗ್. ಇವತ್ತೆಂತ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೇವೆ. ಸೊ ನನ್ನ ಮೇಕಪ್ ಸ್ಕಿಲ್ಸ್ ಅನ್ನು ನಾನು ಹೆಂಡತಿಯ ಮೇಲೆ ಟ್ರೈ ಮಾಡ್ತಾ ಇದ್ದೇನೆ. ಅಲ್ಲ ನಂದು ಸ್ಕಿಲ್ಸ್ ಅಂದ್ರೆ ನಂದು ಎಂತ ಮಲ್ಟಿ ಟ್ಯಾಲೆಂಟೆಡ್ ಅದರ ಬಗ್ಗೆ ನನ್ನ ಹೆಂಡತಿ ಸ್ವಲ್ಪ ಡೌಟ್ ಮಾಡ್ತಿದ್ದು. ಸೊ ಅವಳಿಗೆ ಪ್ರೂವ್ ಮಾಡ್ಲಿಕ್ಕೆ ಇವತ್ತು ನಾನು ಅವಳ ಮೇಲೆ ಮೇಕಪ್ ಮಾಡ್ತಿದ್ದೇನೆ. ಅವಳು ಮೇಕಪ್ ಆರ್ಟಿಸ್ಟ್, ದಟ್ಸ್ ಅ ಪ್ರೊಫೆಷನ್. ಸೊ ಅವಳಿಗೆ ಇವತ್ತು ನಾನು ಇಂಪ್ರೆಸ್ ಮಾಡ್ತೇನೆ. ಅವಳ ಮೇಲೆ ಮೇಕಪ್ ಮಾಡ್ಬಿಟ್ಟು ಅವಳನ್ನು ಫುಲ್ ಇಂಪ್ರೆಸ್ ಮಾಡ್ತೇನೆ. ಲೆಟ್ಸ್ ಗೋ ಗೈಸ್. ಹೇಳುವ, ಇದು ಫಸ್ಟ್ ಗೆ ಎಂತ ಹಾಕ್ಬೇಕಂತ ಹೇಳಿದ್ರೆ ಮಾಯಿಶ್ಚರೈಸರ್ ಹಾಕ್ಬೇಕಂತ. ಒಂದು ಡಿಸ್ಕ್ಲೇಮರ್, ಇದು ಸ್ವಲ್ಪ ವಿಡಿಯೋಸ್ ಎಲ್ಲ ನೋಡಿದ್ದಾರೆ, ಬಿಕಾಸ್ ಅವರಿಗೆ ಮೇಕಪ್ ಇದು ಎಮ್ ಸಹ ಗೊತ್ತಿಲ್ಲ. ಗೊತ್ತು. ಸೊ ಈಗ ನಾವು ಫಸ್ಟ್ ಗೆ ಹೀಗೆಲ್ಲ ಮಾಡ್ತಾರೆ. ಸೊ ಇದಂತ ಮಾಯಿಶ್ಚರೈಸರ್, ಆಯಿಲ್ ಫ್ರೀ ಮಾಯಿಶ್ಚರೈಸರ್. ಓಕೆ, ಇದನ್ನ ಹಾಕುವ. ಆಯಿಲ್ ಫ್ರೀ ಮಾಯಿಶ್ಚರೈಸರ್ ಅಂತಲ್ಲ, ಯು ಕ್ಯಾನ್ ಯೂಸ್ ಎನಿ ಮಾಯಿಶ್ಚರೈಸರ್, ಬಟ್ ಮೇಕಪ್ ಗೆ ಅಂತ ಹೇಳಿದ್ರೆ ಪ್ರೊಫೆಷನಲ್ ನಾನು ಹೇಳುದಿಲ್ಲ, ನಂಗೆ ಗೊತ್ತಿಲ್ಲ. ನೀವು ಸ್ಕಿಲ್ಡ್ ಪರ್ಸನ್, ಮಲ್ಟಿ ಟ್ಯಾಲೆಂಟೆಡ್. ದೇವ್ರೆ ನೀಲಿ ಸೌಮ್ಯ ಅದೇ ಸಾಲೆ ನಗಾಡ್ಬೇಡ, ಅದು ಮುಖದಲ್ಲಿ ಇದು ಬರ್ತದೆ. ಎಂತ ಬರ್ತದೆ? ಮಾಯಿಶ್ಚರೈಸರ್ ಹಚ್ಚಿದ್ರೆ ಈಗ ನೀವು ಮೇಕಪ್ ಆರ್ಟಿಸ್ಟಾ? ಇದು ಬಾಯಿ ಕ್ಲೋಸ್ ಮಾಡಿ ನೀನು. ಮತ್ತೆ ಎಂತ ಹಾಕ್ಬೇಕು ಅಂತ ನಾನ್ ಹೇಳುದಾ? ಈಗ ನೆಕ್ಸ್ಟ್ ಇದಾಕು ಫೌಂಡೇಶನ್ ಅಲ್ಲ ಇದು ಸ್ವಲ್ಪ ನೀರು ಲಿಪ್ ಬಾಮ್ ಹಾಕಿ ಸ್ವಲ್ಪ. ಯಾಕೆ ಈಗ ಲಿಪ್ ಬಾಮ್ ಹಾಕ್ಬೇಕು ಫಸ್ಟ್? ಲಿಪ್ ಬಾಮ್ ಇದಾ? ಲಿಪ್ ಬಾಮ್ ನೆಕ್ಸ್ಟ್. ಲಿಪ್ ಬಾಮ್ ಹೀಗೆ ಮಾಡಿದ್ರೆ ಮೇಕಪ್ ಒಳ್ಳೆ ಆಗ್ತದೆ ಅಲ್ಲ? ಅದು ಒಳ್ಳೆ ಕೈ ಸಬೇಕು. ಮತ್ತೆಂತ ಈ ತರ ಕೈ ಹಿಡ್ಕೊಂಡು, ಈಗ ನೇಲ್ಸ್ ಕಟ್ ಮಾಡಿದ್ದಾರೆ, ಆಗ ನೇಲ್ಸ್ ನೋಡ್ಬೇಕಿತ್ತು. ಆಗದಕ್ಕೆ ಕೈಯಲ್ಲಿ ಬರುದಿಲ್ಲ, ಫಿಂಗರ್ ಅಲ್ಲಿ ತೆಗೆಯುದಾ? ಉಗುರಲ್ಲಿ ತೆಗಿಲಿಕ್ಕೆ ಅದಚ್ಕೋ. ಟೇಸ್ಟ್ ಇಲ್ಲ. ತಿನ್ಲಿಕ್ಕೆ ಅದು ರುಚಿ ನೋಡಿ ಹೇಗುಂಟ ಅಂತ. ಇದೆಂತ ಈಗ ನೆಕ್ಸ್ಟ್ ಇದಲ್ಲ ಹಾಕೋದು ಈಗ? ಆಯ್ತಾ? ಟೈಮ್ ಆಯ್ತಾ? ನೀವೆಂತದ ನೋಡಿದ್ರಿ ಆಗ ವಿಡಿಯೋದಲ್ಲಿ? ಎಂತದ ನೋಡಿದೆಲ್ಲ? ಎಂತದ ಮಿಕ್ಸ್ ಮಾಡಿ ಹಾಕ್ತಿದ್ಲ ಅವಳು. ಪ್ರೈಮರ್ ಹಾಕ್ಬೇಕು. ಎಲ್ಲಿ ಉಂಟು ಪ್ರೈಮರ್? ಅದೆಂತ ಅಂತ ಇದೆಯಾ ಪ್ರೈಮರ್? ಇದೆಯಾ? ಎಲ್ಲಿಗೆ ಹಾಕ್ಲಿಕ್ಕೆ ಪ್ರೈಮರ್? ಹೇಳಿ. ಮುಖಕ್ಕೆ ಹಾಕ್ಲಿ. ಮತ್ತೆ ಎಲ್ಲಿಗೆಲ್ಲ ಮುಖಕ್ಕೆ ಹಾಕ್ಲಿಕ್ಕೆ? ಎಲ್ಲ ಕಡೆ ಮಾಯಿಶ್ಚರೈಸರ್ ಹಾಕಿದಾಗೆ. ಮತ್ತೆ ಎಲ್ಲಿ ಪ್ರೈಮರ್ ಎಲ್ಲಿ ಅಂದ್ರೆ ಜಾಸ್ತಿ ಲಿಪ್ಸ್ ಒರೆಸ್ಕೊಂಡು ಬರ್ತೇನೆ. ನಂಗೆ ನೀನು ಅದು ನಾನು ಹಾಕಿದ್ದಲ್ಲ, ನೀವೇ ಹಾಕೊಂಡದ್ದು. ಪೋಸ್ ಅಂದ್ರೆ ಎಂತ? ಪೋಸ್ ಅಂದ್ರೆ ಮುಖದಲ್ಲಿ ಪಾಟೋಲ್ಸ್. ಎಷ್ಟು ಹಾಕ್ಲಿಕ್ಕೆ? ಸ್ವಲ್ಪ ಹಾಕ್ಲಿಕ್ಕೆ. ಇದು ಜೆಲ್ಲ? ಸಾಕಷ್ಟು ಇಷ್ಟೇ ಇರುದು ಇದರಲ್ಲಿ. ಅದು ಚೂರೆ ಹಾಕುದು, ಹಾಕ್ಲಿಕ್ಕೆ ಚೂರೆ. ಈಗ ನೆಕ್ಸ್ಟ್ ಸ್ಟೆಪ್ ಫೌಂಡೇಶನ್. ಸಾಕು. ದೇವ್ರೇ, ಎಂತಕ್ಕೆ ಅಷ್ಟು ಬೇಡ. ಯಾಕೆ ಬೇಡ? ನನ್ನ ಸ್ಕಿನ್ಗೆ ಅಟ್ಲೀಸ್ಟ್ ಅಷ್ಟು ಬೇಡ. ಅದ್ರೊಟ್ಟಿಗೆ ಎಂತ ಮಿಕ್ಸ್ ಮಾಡಿ ಇದ್ಲವಳು? ಎಂತದ ಒಂದು ಕ್ರೀಮ್ ಹಾಕಿದ್ಲು. ಇದಾ? ಅವಳು ಹಾಕಿ ಸ್ಟ್ರೋಕ್ ಕ್ರೀಮ್, ಅದು ಕೊಡುದಿಲ್ಲ ನಾನು. ಎಷ್ಟಕ್ಕ? ಸಾಕು. ಇದು ಸರಿ ಮಿಕ್ಸ್ ಮಾಡ್ಬೇಕಲ್ಲ ಈಗ? ಜಾಸ್ತಿ ಆಯ್ತದು. ಅದು ಜಾಸ್ತಿ ಆದ್ರೆ ಹಾಕುದಿಲ್ಲ ಫುಲ್. ಓ ದೇವ್ರೆ, ವೇಸ್ಟ್ ಮಾಡುದು. रुको जरा सबर करो. ಇದು ಇಡೀ ಮುಖಕ್ಕೆ ಅಲ್ಲ? ಇಡೀ ಮುಖಕ್ಕೆ.
ಎಂತದ ಹಾಕಿ ಹಾಕಿ ಇದು ಸಾಕು, ಇದನ್ನು ತೊಳ್ಕೊಳ್ತೇನೆ, ಇಷ್ಟು ಸಾಕು. ವೇಸ್ಟ್ ಮಾಡ್ಬೇಡಿ. ವೇಸ್ಟ್ ಆದ್ರೆ ಪರವಾಗಿಲ್ಲ, ಅದು ನನ್ನ ಹಾಕಿ. ಮೇಕಪ್ ಹಾಳಾಗ್ತದಿಲ್ಲ. ಓ ಆಯ್ತು, ಇದು ಇವತ್ತು ನಿಮ್ಗೆ ಅದು ಬೇಕು ಅಂತ ಹೇಳಿ ತರಿಸಿಕೊಂಡ್ರಿ ಈಗ. ಓ ಮೈ ಗಾಡ್, ಅಪ್ಪೋ ಎಂತ ಟ್ಯಾಲೆಂಟ್ ಮಾಡಿ. ಇದು ಮಾಡ್ಲಿಕ್ಕಿಲ್ಲ, ಸುಮ್ಮನೆ ಸೈಲೆಂಟ್ ಕೂತ್ಕೊಳ್ಳಿ. ಅದು ಈಗ ಮುಖದಲ್ಲಿ ಇದಾಗ್ತದೆ, ಎಂತ ಅದು ಅನೀವನ್ ಆಗ್ತದೆ. ಓ ಮಾತಾಡಿದ್ರೆ ಮತ್ತೆ. ಎಂತ ಸ್ಕಿಲ್ಲ ನೋಡ, ಎಷ್ಟು ಚಂದ. ನಂಗೆ ನೋಡು ನೋಡು ಹೇಗೆ ಬ್ಲೆಂಡ್ ಮಾಡಿದ್ದೇನೆ ನೋಡು. ಮಾತೆ ನೋಡು, ಸತ್ಯ ಅಲ್ಲ, ಇಬ್ಬರಿಗೂ ಕೆಲಸ ಇಲ್ಲ. ಇಬ್ರು ಕೂಡ ನಿರುದ್ಯೋಗಿಗಳು ಅಲ್ಲ. ನೀವೌದು, ನಾನಲ್ಲ. ನಾಟ್ ಬ್ಯಾಡ್, ನಾಟ್ ಬ್ಯಾಡ್ ಅಲ್ಲ, ಗ್ರೇಟ್ ಅಲ್ಲ, ಗ್ರೇಟ್ ತರ ಇಲ್ಲ. ಎಂತ ಇಲ್ಲ ಗ್ರೇಟ್. ನೋಡಿ ಹೇಗೆ ಆಗಿದೆ ನೋಡಿ. ನಂಗೆ ಸ್ಲೋ ಅನ್ನೋದು ಮುಖ್ಯ ಅಲ್ಲ, ನಂಗೆ ಪರ್ಫೆಕ್ಷನ್ ಮುಖ್ಯ. ಪ್ರಭು ಹೇ ಹರಿನಾಮ್ ಕೃಷ್ಣ. ಐ ಆಮ್ ದ ಮ್ಯಾನ್ ಆಫ್ ಪರ್ಫೆಕ್ಷನ್. ಈಗ ವಾಟ್ ನೆಕ್ಸ್ಟ್? ನೆಕ್ಸ್ಟ್ ಇದು ಕಣ್ಣಿಗೆ ಹಾಕ್ಲಿಕ್ಕೆ ಅಲ್ವಾ? ಲಿಪ್ಸ್ಟಿಕ್. ಅದು ಲಿಪ್ಸ್ಟಿಕ್. ಅದೇ ಮಜಾ ಆಯ್ಗನ್ನ ಬಿಡು. ಕನ್ಸೀಲರ್ ಇದೆ ಹಾಕ್ಲಿಕ್ಕೆ, ಇದೆ ಹಾಕ್ಲಿಕ್ಕೆ. ಕನ್ಸೀಲರ್ ಕೂಡ ಕೈಗೆ ಹಾಕೊಂಡು ಹಾಕ್ಬೇಕಾ? ಹಾಗೆ ಅಪ್ಲೈ ಮಾಡಿ ಹೀಗೆ ಡೈರೆಕ್ಟಾ ಕಣ್ಣಿಗೆ ಹಾಕ್ಲಿಕ್ಕೆ? ಇಲ್ಲಿಗೆ ಅಂಡರ್ ಐಗೆ. ಅಂಡರ್ ಐ ಅಂದ್ರೆ ಅಲ್ಲಿ ಇದೆಲ್ಲ ಇದ್ರೆ ಎಂತ ಇದ್ರೆ ಎಕ್ಸ್ಪ್ಲೈನ್ ಮೀ ಪ್ಲೀಸ್. ಕನ್ಸೀಲರ್ ಯಾಕೆ ಹಾಕೋದು ಹೇಳಿದ್ರೆ, ಡಾರ್ಕ್ ಸರ್ಕಲ್ಸ್ ಇದ್ರೆ ಇದು ಹಾಕ್ಲಿಕ್ಕೆ. ಸ್ಟ್ರೈಟ್ ಹೋಗು, ಸ್ಟ್ರೈಟ್. ಮುಖ ಶೇಕ್ ಮಾಡಬೇಡ. ಏ ಶೇಕ್ ಓ, ಮಾಡಿ ಹೀಗೆ ಮಾಡ್ತಿದ್ಯಾ? ಸರಿ ಕೂತ್ಕೋ, ಸರಿ ಸರಿ ಆಗ ನಗಾಡ್ಬೇಡ, ನಗಲಿಕ್ಕಿಲ್ಲ. ಕ್ಲೈಂಟ್ ಸರಿ ಇಲ್ಲ ಇದು. ನಿಲ್. ಏ ಕಣ್ಣೊಳಗೆ ಹಾಕುದಿಲ್ಲ ನಾನು. ಸರಿ ಕಣ್ಣು ಮುಚ್ಚಬೇಡ. ಎಸ್, ಕನ್ಸೀಲರ್ದು ಕೆಲಸ ಮುಗೀತು. ಸೈಡ್ಗೆ ಹೋಗು. ಬ್ಲೆಂಡ್ ಮಾಡ್ಬೇಕಲ್ಲ. ಬ್ಲೆಂಡ್ ಯಾವ್ದ್ರಲ್ಲಿ ಮಾಡ್ಲಿಕ್ಕೆ? ಬ್ರಷ್ ಅಲ್ಲಿ ಅಲ್ಲ ಅದು. ಇದು ಈ ಬ್ರಷ್ ಹಾಕ. ಹೌದಾ? ಪರ್ಫೆಕ್ಟಾ? ನೋಡ ಒಂದು ಕೂಲ್. ನನಗೆ ಕೂದಲಿಗೆ ಕಾಂಪ್ಲಿಮೆಂಟ್ ಸಿಕ್ಕಿದೆ ಆಯ್ತಾ? ಅಷ್ಟೆಲ್ಲ ಬೇಡ ನಿಮ್ಮದು. ಚೆಕ್ ಮಾಡ್ಬೇಡ. ಇಲ್ಲ ಆಯ್ತಾಯ್ತು. ನಗಾಡ್ಬೇಡ ನೀನು. ನನ್ ಕಣ್ಣೊಳಗೆ ಹೋಗ್ತಾ ಉಂಟಾ? ಕಣ್ಣು ಮುಚ್ಚಾಗದೆ, ಕಣ್ಣು ಮುಚ್ಚು. ಕಣ್ಣು ಮುಚ್ಚಿದ್ರೆ ಹೇಗೆ ಅಂಡರ್ ಐಸ್ ಅನ್ನ ಹಾಕುದು? ಚೆನ್ನಾಗಿದೆ. ನಾನು ನಿಂಗೆ ಪರ್ಫೆಕ್ಟ್ ಮೇಕಪ್ ಮಾಡಿದ್ರೆ ನೀ ನಂಗೆ ಡ್ಯೂಕ್ 390. ಆಯ್ತು. ನಾನ್ ಮಾತ್ರ ಮಾತಾಡುದಿಲ್ಲ ಎಂತ ಸರ್. ನಾನೆಂತ ಹೇಳುದು? ಯಾಕೆ? ಪರ್ಫೆಕ್ಟ್ ಮೇಕಪ್ ಅಂದ್ರೆ ನೀವು ಎಂತ ಬೇಕಾದ್ರೂ ಅಪ್ಲೈ ಮಾಡ್ಬೋದು. ನಾನೆಂತ ಹೇಳುದಿಲ್ಲ ನಿಮಗೆ. ಅಂದ್ರೆ ನಾನ್ ನಿಮಗೆ ಸಜೆಸ್ಟ್ ಗೈಡ್ ಮಾಡುದಿಲ್ಲ. ಪರ್ಫೆಕ್ಟ್ ಇದಾದ್ರೆ ನಂಗೆ ಡ್ಯೂಕ್ 390 ನಿನ್ ಗಿಫ್ಟ್ ಮಾಡುದು. ಚಾಲೆಂಜ್ ಆಕ್ಸೆಪ್ಟೆಡಾ? ಚಾಲೆಂಜ್ ಆಕ್ಸೆಪ್ಟೆಡ್. ನಾನು ಎಂತೆಂತ ಇದರಲ್ಲಿ ನಂಗೆ ಇದು ನೋಡು, ಒಂದು 10 ಜನ ಒಳ್ಳೆ ಕಮೆಂಟ್ಸ್ ಹಾಕಿದ್ರೆ ಸಾಕು, ಅಂದ್ರೆ ಮೇಕಪ್ ಒಳ್ಳೆ ಆಗಿದೆ ಅಂತ. ಅಂದ್ರೆ ಪಬ್ಲಿಕ್ ರಿವ್ಯೂ. 10 ಜನ ಒಳ್ಳೆ ಕಮೆಂಟ್ಸ್ ಹಾಕಿದ್ರೆ ಮೇಕಪ್ ಒಳ್ಳೇದಾಗಿದೆ ಅಂತ ಹೇಳಿದ್ರೆ ನಂಗೆ ಡ್ಯೂಕ್ 390. ಒಳ್ಳೇದಾಗ್ಬೇಕು ಅಂದ್ರೆ ಪ್ರೊಫೆಷನಲ್ ಆಗಿ. ಹೌದು, ಅದು 10 ಜನ ಹೇಳಿದ್ರೆ ಆಯ್ತು. 10 ಜನ ಹೇಳಿದ್ರೆ ಸೂಪರ್ ಆಗಿದೆ ಮೇಕಪ್. ನಿಮ್ಮದು ನಿಮ್ಮ ಕೆಲವು ಗ್ಯಾಂಗ್ ಅಲ್ಲಿ 10 ಜನರು ಮಾಡ್ಲಿಕ್ಕಿಲ್ಲ. ನೀವು ಅವರು ಯಾರ್ಯಾರ ಹತ್ರ ಮಾಡಿಸ್ತಾರೆ ನಂಗೆ ಗೊತ್ತುಂಟು. ಆಯ್ತಾಯ್ತು. ಜೆನ್ವಿನ್ ಆಗಿ ಜನ್ವನ್. ನೋಡೊಮ್ಮೆ ಇದರಲ್ಲಿ. ನಾನಕ್ಕೆ ನೋಡ್ಬೇಕು? ಅಲ್ಲ ನೋಡು, ಇದು ಬ್ಲಶ್ ಅಲ್ಲ, ಇದಲ್ಲ ಬ್ಲಶ್ ಅಂದ್ರೆ. ಬ್ಲಶ್ ಹಾಕ್ಲಿಕ್ಕೆ ಈಗ ಎಂತ ಬೇಕಾದ್ರೆ ಹೇಳ್ಬೇಕು ನೀನೆ. ಎಂತ ಬೇಕಾದ್ರೆ ಹೇಳ್ಬೋದು. ನಾನು ಹೇಳಿಕೊಟ್ಟು ಇವ್ರು ಮಾಡಿ ಅಲ್ಲಿ 390 ಇದ್ದು ಸಾರ್ದರ್ದ ಟೈರ್ ಇಲ್ಲದೆಲ್ಲ ಕೊಡ್ತೇನೆ. ಓಕೆಯಾ? ಬ್ಲಶ್ ಆ ಬ್ರಷ್ ಯಾವ್ದಂತ ಹೇಳ್ಬೇಕು. ಅದೆಲ್ಲ ಹೇಳ್ಬೇಕು. ಅದೆಂತ ನಂಗೆ ಎಂತ ಸಹ ಗೊತ್ತಿಲ್ಲ. ನಾನು ಹೇಳಿದ್ದೇನೆ, ಎಂತ ಸಹ ಗೊತ್ತಿಲ್ಲ ಅವನಿಗೆ. ಬರೀ ಮೋಸ. ಎಂತ ಸಹ ಗೊತ್ತಿಲ್ಲ ಅದು ಫೌಂಡೇಶನ್ ಬ್ರಷ್ ಅದು ಬೇಡ.
ಬೇಡ ಆ ಕಡೆ ಇನ್ನೊಂದು ತಗೋ. ಇದಾ ಫುಲ್ ಸರಿ ನೀವು ಮುಟ್ಬೇಡ, ಸ್ಕಿನ್ ಎಲ್ಲ ಮುಟ್ಕೊಳ್ಲಿಕ್ಕಿಲ್ಲ. ಅದ್ರಲ್ಲಿ ಉಂಟು. ಎಕ್ಸ್ಟ್ರಾ Oh ಎಕ್ಸೆಸ್ my ಪ್ರಾಡಕ್ಟ್ ಅನ್ನು God. ಹೀಗೆ ಮಾಡ್ಬೇಕು ಅದನ್ನು. ಬೈಗನ್ ನಗಡ್ಬೇಡ. ಬ್ರಷ್ ಹಾಕ್ಬೇಕಾದ್ರೆ ನಗಡ್ಬಾರ್ದು. ಯಾ ಯು ಆರ್ ರೈಟ್, ವೆರಿ ಗುಡ್. ನೋಡ ತಿರುಗಿಚಿ ಫೋನ್ಸ್ ಹತ್ರ ಬರ್ಬೇಕು, ಗೊತ್ತಾಯ್ತಾ? ಇದು ಇನ್ನು ಕೆಳಗೆ ಮಾಡಿ. ಜೋಕರ್ ತರ ಮಾಡಿಟ್ರೆ ನಂಗೆ ಗೊತ್ತಿಲ್ಲ. ಫಸ್ಟ್ ಹಂಗೆ Quite ನೋಡ್ಬೇಡಲ್ಲ. good. ಎಸ್ ನೋಡ ಸ್ಕಿಲ್ಸ್ ನೋಡ. ಅಬೇ ಸಾಲೆ ಇದನ್ನ ಇದಾಯ್ತಲ್ಲ, ಇನ್ನು ಪ್ಲಸ್ ಬೇಡ ಇನ್ನು. ನೆಕ್ಸ್ಟ್ ಬ್ಲಶಿಗೆ ಮುಂಚೆ ಒಂದು ಪ್ರಾಡಕ್ಟ್ ಹಾಕ್ಲಿಕ್ಕಿತ್ತು, ನಾನು ಹೇಳುದಿಲ್ಲ ಅಂತ. ಹೇಳ್ಬೇಕು, ಅದೇ ಅದೇ ಮೋಸ. ಪೌಡರ್ ಹಾಕ್ಬೇಕಿತ್ತು. ಮತ್ತೆ ನೀನ್ ಡೋಂಗಿ ಮಾಡಿದಲ್ಲ ಈಗ. ಪರವಾಗಿಲ್ಲ, ಹಾಕಿ ಅದ್ರ ಮೇಲೆ ಮತ್ತೆ ಬ್ಲಶ್ ಹಾಕಿದ್ರು ಎಂತ ಆಗುದಿಲ್ಲ. ಅದು ಪೌಡರ್ ಬ್ಲಶ್. ಯಾವ್ದಿದ ವಾಟ್ ಇಸ್ ಪೌಡರ್? ಬೈಗನ್ ಪೌಡರ್ ಇದು? ಓಕೆ. ಈಗ ನೆಕ್ಸ್ಟ್ ಎಂತ ಹಾಕ್ಲಿಕ್ಕೆ? ಪೌಡರ್ ಹಾಕಿ. ಈಗ ಪೌಡರ್ ಹಾಕ್ಲಿಕ್ಕೆ ನೆಕ್ಸ್ಟ್? ಹಾಕದಿದ್ರೆ ಮೇಕಪ್ ಸೆಟ್ ಆಗುದಿಲ್ಲ. ಓಕೆ ಓಕೆ ಓಕೆ. ಬೇಕಿದ್ರೆ ಹಾಕಿ, ಬೇಡದಿದ್ರೆ ನಿಂದು ಮುಖದ ಇಲ್ಲಿ ಸ್ವೆಟ್ ಆಗ್ತಾ ಉಂಟು. ಡ್ಯಾಬ್ ಮಾಡಿ, ಡ್ಯಾಬ್ ಒರೆಸ್ಬೇಡ. ಒರೆಸಿದ್ರೆ ಹೋಗ್ತದೆ ಮೇಕಪ್. ಇನ್ನು ನೆಕ್ಸ್ಟ್ ಫಂಕ್ಷನ್ಗೆ ಹೋಗುವಾಗ ಹೇಳ್ತೀಯಲ್ಲ ಮೇಕಪ್ ಮಾಡಂತ ನನ್ನ ಹತ್ರ. अभी मजा आएगा ना भिड़ो. ಇದು ಖಾಲಿ ಆಗಿದೆ ಪೌಡರ್, ದೂರ ಇದ್ರಲ್ಲಿ ಉಂಟು. ಅಷ್ಟು ಇದು ನೀವು ಬೂದಿ ಹಚ್ಚದಲ್ಲ. ನಂಗೆ ಇದಕ್ಕೆ ನವರಾತ್ರಿ ಮಾರ್ನಿಮಿಗೆ ವೇಷಕ್ಕೆ ಹೋಗ್ಲಿಕ್ಕಿಲ್ಲ ಅಲ್ಲಿ. खत्म. बाय बाय टाटा गुड बाय. ನಾನು ಯಾಕೆ ಎಲ್ಲ ಹೇಳ್ಬೇಕು ಅಲ್ಲ? ಬೈಕ್ ಟ್ಯಾಕ್ಸಿ ಕೊಡ್ಬೇಕಂತೆ ಪುನಃ. ನಾನು ನೋಡ್ಬೇಕು ಕ್ವಾಂಟಿಟಿ. ಸುಳ್ಳು ಅದಲ್ಲ. ಸುಳ್ಳು ಹೇಳಿದ್ರೆ ಅಲ್ಲ, ಮಾತ್ರ ಅಲ್ಲ. ಜಾಗ್ರತೆ. ಸತ್ಯ ಹೇಳ್ತಾರೆ ಅವರು, ಅವರೆಲ್ಲ ಸತ್ಯ ಹೇಳುವವರು. ಬೈಗನ್ ಅವ್ರು ಸತ್ಯ ಹೇಳುವರು. ನನ್ಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ. ಎಂತ- ಇನ್ನು ಎಂತ- ಯಾರ್ಯಾರು ಫೋನ್ ಇಟ್ಕೊಂಡು ಅಲ್ಲಿ ಕಾಮೆಂಟ್ ಮಾಡ್ತೀರಾ ಅಂತ ನಂಗೆ ಅದೇ ಇಲ್ಲ 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 10 ಜೆನ್ವನ್ ಕಮೆಂಟ್ ಸೂಪರ್ ಆಗಿದೆ ಅಂತ. ಹಾಗೆ ಬಂದ್ರೆ ನಂಗೆ ಡ್ಯೂಕ್ 390. ನಂಗೆ ಗೊತ್ತುಂಟು ಡೆನಿನ್ ಇದು ಫಸ್ಟ್ ಬರ್ತದೆ ನೋಡಿ, ಅವರದೇ ಫಸ್ಟ್ ಗೊತ್ತುಂಟು. ಹಾಕ್ತೇನೆ. ನಾ ಹೇಳಿದ್ನಲ್ಲ ನಂಗೆ ಪರ್ಫೆಕ್ಟ್ ಆಗ್ಬೇಕು ಆದ್ಮೇಲೆ. ಯಾಕಂದ್ರೆ ಡ್ಯೂಕ್ 390 ಇಸ್ ಆನ್ಲೈನ್. ಕೀಪ್ ಡ್ರೀಮಿಂಗ್. ಓಕೆ, ಮೋಸ ಮಾಡ್ಲಿಕ್ಕಿಲ್ಲ, ಮೋಸ ಮಾಡ್ಲಿಕ್ಕಿಲ್ಲ. 10 ಕಮೆಂಟ್ ಅಷ್ಟೇ, 10 ಸೂಪರ್ ಆಗಿದೆ ಅಂತ ಕಮೆಂಟ್ ಬಂದ್ರೆ ಐ ಡಿಸರ್ವ್ ಡ್ಯೂಕ್ 390. ಮತ್ತೆ ಅದು ಮೆಲ್ಲ ಹೋಗೋ ಬೈಕ್, ನಿಂಗೆ ಫಾಸ್ಟ್ ಹೋಗೋ ಬೈಕ್ ಅಂತ ಯಾರು ಹೇಳಿದ್ದು ಅದನ್ನು? ನನಗೆ ಅದು ಇಷ್ಟ ಇಲ್ಲ, ನನಗೆ ಬೈಕ್ ಇಷ್ಟ ಇಲ್ಲ. ಅದು ಮೆಲ್ಲ ಹೋಗುದು. ಮೆಲ್ಲ ಹೋಗ್ಲಿ, ಫಾಸ್ಟ್ ಹೋಗ್ಲಿ, ಐ ಡೋಂಟ್ ಲೈಕ್ ಬೈಕ್ಸ್. ಬೈಕ್ ಸೂಪರ್ ಒಳ್ಳೆದು. ಅದಕ್ಕೆ ಅದು ಎಂತ ಗೊತ್ತುಂಟಾ, ಅದು 200 ಅಂತ ಹೇಳಿದ್ರೆ ಅದು ಫಾಸ್ಟ್ ಹೋಗ್ತದೆ, ಗೊತ್ತಾಯ್ತಾ? 390 ಅಂದ್ರೆ ಅದು 390 ಅಂದ್ರೆ ಅದು ಸ್ಲೋ ಹೋಗುದು ಅಂತ ಅರ್ಥ, ಗೊತ್ತಾಯ್ತಾ? ನೀನ್ ಎಂತ ಎಣಿಸಿದ್ದು ಮತ್ತೆ? ನಾ ಎಂತಾದ್ರೂ ಎಣಿಸ್ಲಿಲ್ಲ ನಾನು, ನಂಗೆ ಬೈಕ್ ಬೇಡ ಅಷ್ಟೇ. ನಾನು ಬೈಕ್ ಉಂಟು ಈಗ, ಚಾಲೆಂಜ್ ಅಲ್ಲಿ ಉಂಟಲ್ಲ, ಸೂಪರ್ ಆಯ್ತು. ಹೇಳಿ ಹೇಳಿ ಹೇಳಿ. ವಾವ್, ಒಳ್ಳೆ ಆಗಿದೆ ಅಲ್ಲ? ನೆಕ್ಸ್ಟ್ ಇಸ್ ಯೋರ್ ಚಾಯ್ಸ್. ಎಂತ ಬೇಕಾದ್ರೆ ಹಾಕ್ಬೋದು. ಅಲ್ಲ ಅಲ್ಲ, ಎಂತ ಬೇಕಾದ್ರೂ ಹಾಕ್ಬೋದು. ನಾನು ಜೆನ್ವಿನ್ ಆಗಿ ಹೇಳ್ತಾ ಇರೋದು, ಎಂತ ಬೇಕಾದ್ರೆ ಹಾಕಿ. ಓಕೆ, ಇದು ಕಣ್ಣಿದು ಐ ಶ್ಯಾಡೋ. ಅಲ್ಲಿ ಎಲ್ಲ ಇರೋದು ಕಣ್ಣು ಮತ್ತೆ ಲಿಪ್ಸ್ ಮಾತ್ರ, ಮತ್ತೆ ಎಂತ ಇಲ್ಲ ಅಲ್ಲಿ. ಮುಖಕ್ಕೆಲ್ಲ ಆಯ್ತಾ? ಹೈಲೈಟರ್ ಬೇಕಾದ್ರೆ ಹಾಕಬಹುದು. ಹೈಲೈಟರ್ ಅಂದ್ರೆ ಬ್ಲಶ್ ಮೇಲೆ ಹಾಕ್ಲಿಕ್ಕೆ, ಇಲ್ಲಿ ಹಾಕ್ಲಿಕ್ಕೆ, ಈ ಪಾರ್ಟ್ ಅಲ್ಲಿ ಅಲ್ಲ, ಎರಡು ಕೂಡ ಇದಲ್ಲ. ಅದು ಸ್ವಲ್ಪ ಶೈನ್ ಬರ್ಲಿಕ್ಕೆ ಮುಖ. ನಿಂಗೆ ಯಾವ ಕಲರ್ ಬೇಕು ಚೂಸ್ ಮಾಡಿ. ಪ್ರೆಫರೆನ್ಸ್, ನಂಗೆ ಕ್ಲೈಂಟ್ಸ್ ಪ್ರೆಫರೆನ್ಸ್ ಮುಖ್ಯ. ಆಯ್ತು ಸರ್, ನೀವು ನನಗೆ ಗೊತ್ತಿಲ್ಲ ಅಷ್ಟು ಐಡಿಯಾ ಇಲ್ಲ, ನೀವು ಯೂಸ್ ಮಾಡಿ. Quite impressive, I know. ಆಚೆ ಬರ್ಬೇಕು ನೋಡಿ, ಇಷ್ಟು ಡೆಡಿಕೇಶನ್ ತೋರಿಸ್ತಿದ್ದೇನೆ. ಯಾಕೆ ಹೇಳಿ, ಒಂದು ಬೈಕಿಗೋಸ್ಕರ. ನಗಾಡ್ಬೇಡ. ಅದು ಐಬ್ರೋ ಪೆನ್ಸಿಲ್ ಕಣ್ಣಿದ್ದು ಮೇಲೆ ಇದು ಮಾಡ್ತೇವೆ ಫಸ್ಟ್. ಕಣ್ಣಿದ ಮೇಲೆ ಅಲ್ಲ, ಅದು ಐಬ್ರೋಸ್. ಆಯ್ತಾಯ್ತು. ಈಗ ನಾನು ಬಫೂನ್ ಆಗ್ತೇನೆ, ನಂಗೆ ಗೊತ್ತುಂಟು. ಮುಖಕ್ಕೆ ಕೈ ತಾಕ್ಬಾರ್ದಲ್ಲ. ನೋಡು, ಇಟ್ಸ್ ಮಚ್ ಬೆಟರ್. ಮಚ್ ಬೆಟರ್. ಎಸ್. ಇದು ನಿಂಗೆ ಯಾವುದು ಬೇಕು? ನಿಂಗೆ
ಯಾವ್ದು ಬೇಕು ನಿಂಗೆ? ಶಿಮರ್ ಬೇಕಾ? ಶಿಮರ್. ಇಂಪ್ರೆಸಿವ್. ಯಾವ್ದು ಹಾಕಿದ್ದೀಗ? ಯಾವ್ದು ಬ್ರೌನ್ ಅಲ್ಲ, ಲಾಸ್ಟ್ ಇದಲ್ಲ. ಏನ್ ಫೋದತ್ತ ಯಾವ್ದು ಹಾಕಿದೆ ಅಂತ ಬೋಡ ಶೀರ. ನೋಡೊಮ್ಮೆ. ಐಲೈನರ್ ಇದಲ್ಲ, ಐಲೈನರ್ ಅಂದ್ರೆ ಅದಕ್ಕೆ ಇದ್ ಮಾಡ್ಬೇಕು, ಒತ್ತಬೇಕು ಕಣ್ಣಿಗೆ. ಅದು ಮಸ್ಕಾರ. ಅದು ಮಸ್ಕಾರ. ಒತ್ತಬೇಕು ಹೀಗೆ ಕಣ್ಣಿಗೆ. ಇದೆಲ್ಲಿಗೆ ಹಾಕುದು? ಇದರ ಕಣ್ಣಿದ ಮೇಲೆ ಲೈನ್ ಎಳೆಯುದು ಅಲ್ಲ ಅಲ್ಲ. ಕೈ ಸ್ವಲ್ಪ ನಡು. ನಿಲ್ ಇಷ್ಟು ಚಂದಾಗಿ 390. ಕಮಾನ್. ಡಾರ್ಕ್ ಮಾಡ್ಬೇಕು ಹೇಳು. ಓ ಮೈ ಗಾಡ್, ವಿಂಗ್ ಎಲ್ಲ. What do you think about this? Okay, not bad. Not the perfect one. It's okay, fine. Yeah. ಈಗ ಈ ಸೈಡ್ ಹಾಕಿ, ಈಗ ಉಂಟು. ಅದು ಇದಾಗ್ತದೆ, ಕೈ ಹೀಗೆ ಆಗ್ತದೆ. ಸೈಡ್ ಸ್ವಲ್ಪ ಬರ್ಸ್ಲಿಕ್ಕೆ ಆಗ್ತದಾ? ಸೈಡ್ ಸ್ವಲ್ಪ ಬರ್ಸ್ಲಿಕ್ಕೆ ಆಗ್ತದೆ ಕೈಯಲ್ಲಿ. ಬರ್ಸ್ಲಿಕ್ಕೆ ಆಗ್ತದಾ ಕೈಯಲ್ಲಿ? 1000 years later. ಸ್ವಲ್ಪ ವೈಡ್ ಆಗಿದೆ ಇಲ್ಲಿ. ಇದು ಇದಲ್ಲ ಅಮ್ಮ, ನಂಗೆ ಗೊತ್ತು, ನಾನು ಮಾಡ್ತಾನೆ ಹೇಳಿದಿರಾ? ಹೇಗೆ ಮಾಡುದು ಹೇಳಿ? ಈಗ ಗೊತ್ತದು. ಎಲ್ಲಿ ಗೊತ್ತದು? ಕಂಡಿದ್ದು ರಪ್ಪೆಗೆ. Are you sure? 100%. Do you trust me? I don't. ಆದ್ರೂ ಕೂಡ ಪರವಾಗಿಲ್ಲ. You have no other option but to trust me. ನೋಡಿ, ಅದು ಸ್ಕಿನ್ನಿಗೆ ತಾಗ್ತದೆ. ಬಿ ಕೇರ್ಫುಲ್. ಕಣ್ಮುಚ್ಚು. ನಾ ಮಾಡ್ತೇನೆ ಇದೊಂದು ಪ್ಲೀಸ್. ಅಲ್ಲ ನಾನೇ ಮಾಡ್ತೇನೆ. ಈ ಕಣ್ಮುಚ್ಚು ಮುಚ್ಚಿದ್ ಬೇಡವಾ? ಅಲ್ಲ, ಆ ಮೇಲೆದ ರೆಪ್ಪೆ ಫಸ್ಟ್ ಮಾಡ್ಕೊಳ್ಬೇಕಾ? ಕೆಳಗಿದ ರೆಪ್ಪೆ ಮಾಡ್ಲಿಕ್ಕಲ್ಲ, ಮೇಲೆದ ಮಾತ್ರ ಮಾಡ್ಲಿಕ್ಕೆ. ಹಾಗ ನಾನು ಕೆಳಗಿದ ಹಿಡಿಲಿಕ್ಕೆ ನೋಡ್ತಿದ್ದೇನೆ. ನೀವು ಎರಡು ನಾನು ಕೆಳಗಿದ ಹಿಡ್ಕೊಂಡು ಒಟ್ಟಿಗೆ ಖಾಲಿ ಮೇಲೆದು ಮಾತ್ರ ಮಾಡ್ಲಿಕ್ಕೆ ಹಾಗಾದ್ರೆ ರೆಪ್ಪೆ. ಬದ ಕಣ್ಣು ಮೇಲೆ ಮಾಡಿ ನೀನು. ಇನ್ನೊಂದ್ಸಲ ಸಾಕು. ಅದು ಮಸ್ಕರ್ ಹಾಕಿ ನೀವು, ಸಾಕು. ಅಲ್ಲ, ಆ ಕಣ್ಣದು ಮಾಡ್ಬೇಡ. ಅದೇ ಈ ಕಣ್ಣಿದ ಅಲ್ಲ, ಒಂದೇ ಸತಿ ಸಾಕು. ಮೇಲೆ ನೋಡು, ಕಣ್ಣು ಮುಚ್ಚಿ ಮೇಲೆ ನೋಡು. ಅದೇ ಹೇಳ್ಬೇಕು ನಂಗೆ. ಕಣ್ಣು ಮುಚ್ಚಿ ಮೇಲೆ. ಆಯ್ತು, ಕಣ್ಣು ಓಪನ್ ನೋಡು. ನಾ ಮಾಡ್ತೇನೆ. ಲಿಪ್ಸ್ ಒಂದು ಹಾಕಿದ್ರೆ ಆಯ್ತು. ಲಿಪ್ ಲೈನರ್ ಫಸ್ಟ್, ಅದರ ಮೇಲೆ ಇದು ಹಾಕುದು. ವಾವ್, ಸೋ ಬ್ಯೂಟಿಫುಲ್. ಅಪ್ಪ, ನೋಡ ಸ್ಕಿಲ್ಸ್ ನೋಡು. ಇದಕ್ಕೆ ಹೇಳುದು ಸ್ಕಿಲ್ಸ್ ಅಂತ. ಮೆಲ್ಲ. ಸೊ ಗೈಸ್, ಫೈನಲಿ ಮೇಕಪ್ ಇಸ್ ಡನ್. ನಿನ್ನ ರಿವ್ಯೂ ಹೇಳು. ನಿಂಗೆ ಈಗ ನನ್ನ ಮೇಕಪ್ ನೋಡಿ ಹೇಗೆ ಅನಿಸ್ತಾ ಉಂಟು ಅಂತ. ಹಾನೆಸ್ಟ್ ರಿವ್ಯೂ. ಕನ್ನಡ ನೋಡಿ ಆದ್ಮೇಲೆ ಮತ್ತೆ ಹೇಳು. ಫಸ್ಟ್ ನೋಡಿ. ಅಲ್ಲ, ನೋಡಿ ಹೇಳ್ತೇನೆ. ಬೇಸ್ ಇಸ್ ಓಕೆ. ಅಂದ್ರೆ ಬೇಸ್ ಅಂದ್ರೆ ಯಾವ್ದು ಹೇಳಿದ್ ನಾನು? ಫೌಂಡೇಶನ್ ಅಪ್ಲೈ ಮಾಡಿದ್ದು. ಬ್ಲಶ್ ಇಸ್ ಆಲ್ಸೋ ಫೈನ್. ಆಯ್ತಾ? ಹೈಲೈಟರ್ ಎಲ್ಲ ಚಂದ ಹಾಕಿದ್ದೀರಾ. ಬ್ಲಶ್ ಕೂಡ ಸ್ವಲ್ಪ ಇಲ್ಲಿ ಜಾಸ್ತಿ ಆಗಿದೆ, ಇಲ್ಲಿ ಕಮ್ಮಿ ಆಗಿದೆ. ಅದು ಪರವಾಗಿಲ್ಲ, ಮ್ಯಾನೇಜಬಲ್. ಕನ್ಸೀಲರ್ ಇಂದ ಲಗಡಿ ಹೋಗಿದೆ ಅದು. ಆಮೇಲೆ ಐ ಮೇಕಪ್ ಈಸ್ ಅಲ್ಲ, ಕಣ್ಣು ಮುಚ್ಚಿದ್ರೆ ಅದು ಚಂದ ಕಾಣ್ತಾ ಉಂಟು. ಕಣ್ಣು ಮುಚ್ಚಿದ್ದು ನೋಡು ಚಂದ ಆಗಿದೆ ಅದು.
ಐಲೈನರ್ ಅಲ್ಲಿ ಯಾರ ಹತ್ರ ತೋರಿಸ್ತೇನೆ, ಮತ್ತೆ ಐಲೈನರ್ ಮಿಡ್ಲಲ್ಲೆಲ್ಲ ಉಂಟಲ್ಲ, ಈಗ ಇನ್ನೊಬ್ರು ಮಲಗ್ಬೋದು ಅಷ್ಟು ಅದೆಲ್ಲ ಅದೇ ಹೇಳಿದ್ದು. ಐ ಮೇಕಪ್ ಇಸ್ ಹೋಗಿದೆ, ಅಂಡ್ ಐಬ್ರೋಸ್ ಇಸ್ ಓಕೆ, ನಾಟ್ ಬ್ಯಾಡ್. ಅವರು ಫಸ್ಟ್ ಟೈಮ್ ಅದನ್ನ ಮೇಕಪ್ ಪ್ರಾಡಕ್ಟ್ಸ್ ಅನ್ನು ನೋಡಿದ್ದೆ ಫಸ್ಟ್ ಟೈಮ್, ಸೊ ಅದಕ್ಕೆ ಇಟ್ಸ್ ಫೈನ್. ಬೇಸ್ ಎಲ್ಲ ಚಂದ ಆಗಿದೆ. ಈ ಬ್ಲಶ್ ಈ ಸೈಡ್ ಇದ್ದು ಉಂಟಲ್ಲ ಫುಲ್. So you think I deserve KTM 390? No sorry. No sorry ಅಲ್ಲ. 10 ಕಾಮೆಂಟ್ಸ್ ಬಂದ್ರೆ I'll think about it. ಥಿಂಕ್ ಅಲ್ಲ, ನೀ ಆಗ ಚಾಲೆಂಜ್ ಗೆ ಅಗ್ರಿ ಆಗಿದ್ದಿ. ಈಗ ನೀನು 10 ಕಾಮೆಂಟ್ಸ್ ಬರ್ಬೇಕು, ಬಟ್ ಜೆನ್ವಿನ್ ಆಗಿ ಬರ್ಬೇಕು. ಮತ್ತೆ ಈ ಜನ ಹೋಗಿ ಯಾರ್ಯಾರ ಹತ್ರ ಮೆಸೇಜ್ ಮಾಡಿಸಿದ್ರೆ ನಂಗೆ ಅದು ಗೊತ್ತಾಗ್ತದೆ. ಅದು ಅದಿಲ್ಲ ಜೆನ್ವಿನ್ ಕಾಮೆಂಟ್ಸ್ 10 ಜನ ಹಾಕಿ अभी मजा आएगा ना. ನಾನು ಇದಕ್ಕೆ ಹೆಲ್ಪ್ ಮಾಡಿದ್ದಲ್ಲ ನಿಮಗೆ, ನೀವು ನನಗೆ ತಗೊಂಡು ಬರ್ತೇನೆ ಕ್ಯಾಮೆರಾ. ಅದರಲ್ಲಿ ನೀವು ಡಿಸೈಡ್ ಮಾಡಿ 10 ಜನ ಒಳ್ಳೆ ಆಗಿದೆ ಅಂತ ಹಾಕಿ ಬಿಡಿ ಅಷ್ಟೇ. ಹಾಕಿ ಬಿಡಿ ಅಲ್ಲ, 10 ಜನ ಹಾಕಿದ್ರೆ ಆಯ್ತು ಅಷ್ಟೇ. ಈಗ ಹತ್ರ ತಗೊಂಡ್ ಬರ್ತೇನೆ ಕ್ಯಾಮ್ರಾ. ನೋಡಿ ಎಷ್ಟು ಚಂದ ಆಗಿದೆ. ನೋಡಿ ಇಷ್ಟು ಕ್ಲೋಸ್ ಅಪ್ ಲುಕ್. ಕಣ್ಮುಚ್ಚು. ಅದು ಜಾಸ್ತಿ ಹತ್ರ ತೋರಿಸೋದಿಲ್ಲ, ಸಾಕು. ಇಲ್ಲ ಸಾಕು. ನೋಡಿ ಇಷ್ಟು ಚಂದ ರೆಡಿ ಮಾಡಿದ್ದೇನೆ. ಈಗ ನೆಕ್ಸ್ಟ್ ಎಲ್ಲ, ಈಗ ನಿನ್ನ ಆರ್ಡರ್ ಕೊಡೋರೆಲ್ಲ ಹೇಳ್ತಾರಂತ ನಿಮ್ಮ ಗಂಡ ಚಂದ ಮೇಕಪ್ ಮಾಡ್ತಾರೆ ಅಂತ. ನೋಡಿ ಕಾನ್ಫಿಡೆನ್ಸ್ ಇರ್ಬೇಕು, ಈ ಲೆವೆಲ್ಗೆ ಅಲ್ಲ. ಕಾನ್ಫಿಡೆನ್ಸ್ ಅಂದ್ರೆ ಅಷ್ಟು ಚಂದ ಮಾಡಿದ್ದೇನೆ ನಾನು. ಈಗ ಇಷ್ಟು ಚಂದ ಯಾರು ರೆಡಿ ಮಾಡ್ತಾರೆ ನೋಡು. ನಾನು ಹೇಳಿದ್ನಲ್ಲ ನಾನು ಮಲ್ಟಿ ಟ್ಯಾಲೆಂಟೆಡ್ ಅಂತ. ನೋಡು, ಪ್ರೂವ್ ಮಾಡ್ತಿದ್ದೇನೆ ನಾನು. ಅದೆಲ್ಲ ಗೊತ್ತಿಲ್ಲ. ಮುಖ ನೋಡು. ಇಷ್ಟು ಚಂದ ಮೇಕಪ್ ಮಾಡಿದ್ದೇನೆ. ಓಕೆ ಪರ್ಫೆಕ್ಟ್. ಅಷ್ಟು ಚಂದ ಉಂಟು. ಅಲ್ಲಲ್ಲ, ಇದನ್ನ ಹಾಕೊಂಡು ನೀನ್ ಮದ್ವೆಗೆ ಸಹ ಹೋಗ್ಬೋದು, ಅಷ್ಟು ಚಂದ ಆಗಿದೆ. ಸೊ ಫೈನಲಿ ನಿಲ್ಲು ನಾನು ಹೇಳ್ತೇನೆ. ಸೊ ಆಲ್ಮೋಸ್ಟ್ ವಿಡಿಯೋ ಎಲ್ಲ ಮುಗೀತು. ಇಷ್ಟು ಚಂದ ಮೇಕಪ್ ಮಾಡಿದ್ದೇನೆ. ಇದನ್ನ ಹಾಕೊಂಡು ಎಲ್ಲಿ ಸಹ ಅವಳು ಫಂಕ್ಷನ್ಗೆ ಸಹ ಹೋಗ್ಬೋದು, ಎಲ್ಲಿಗೆ ಸಹ ಹೋಗ್ಬೋದು, ಅಷ್ಟು ಚಂದ ಮಾಡಿದ್ದೇನೆ. ಚಂದಾಗಿದೆ. ಅವ್ರು ಹೇಳ್ತಾರೆ 10 ಜನ ನಂಗೆ ಹೇಳ್ತಾರೆ ಮೇಕಪ್ ಸೂಪರ್ ಆಗಿದೆ ಅಂತ. ಹ್ಯಾಶ್ಟ್ಯಾಗ್ ಅಲ್ಲಿ KTM 390 ಹ್ಯಾಶ್ಟ್ಯಾಗ್ ಅಲ್ಲಿ ಜನ ಹಾಕಿ, ಹ್ಯಾಶ್ಟ್ಯಾಗ್ ಹಾಕಿ 390 ಅಂತ ಹಾಕಿದ್ರೆ ಆಯ್ತು. ಸೊ ಡನ್. ಯಾವಾಗ ತೆಗೆಸಿಬಿಡು. ಕಾಮೆಂಟ್ಸ್ ಬರ್ತದೆ. 10 ಜನ ಆದ್ರೂ ಹಾಕ್ಲೇಬೇಕು. ಮರ್ಯಾದೆ ಉಳಿಸಿ ಮಾರೇ. ಮರ್ಯಾದೆ ಉಳಿಸಿ ಪ್ಲೀಸ್. ನೋಡಿ, ಇದು ನಾನು ಹೀಗೆ ಬಂದು ಮದ್ವೆಗೆ ಹೋಗ್ಬೇಕಂತ. ಹೀಗೆ ಅಲ್ಲ, ಚಂದಾಗಿದೆ ಸೂಪರ್ ಆಗಿದೆ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಷ್ಟೇ. ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ಲೀಸ್. ಸಬ್ಸ್ಕ್ರೈಬ್ಗೆ ಟನ್ ಅಂತ ಸಬ್ಸ್ಕ್ರೈಬ್ ಒತ್ತಿ, ಗಂಟೆಗೆ ಟನ್ ಅಂತ ಒತ್ತಿ ಬಿಡಿ ಅಷ್ಟೇ. ಥ್ಯಾಂಕ್ ಯು. See you in the next one. Bye.